ಆದಿ ಇಲ್ಲಿದ್ಯಾ ನೀನು? ನಿನಗಿಷ್ಟ ಅಂತ ರಸಂ ಮತ್ತೆ ಕಾಳು ಪಲ್ಯ ಮಾಡ್ಕೊಂಡ್ಬಂದಿದ್ದೀನಿ. ನನಗೆ ಬೇಡಮ್ಮ. ಯಾಕೋ ಈಗ ಹೇಳ್ತೀಯಾ? ನೀನು ಹೊಟ್ಟೆ ತುಂಬಿದ್ರು ನಾನು ರಸಂ ಮತ್ತೆ ಕಾಳು ಪಲ್ಯ ಮಾಡಿದ್ದೀನಿ ಅಂದ ತಕ್ಷಣ ಇನ್ನೊಂದ್ಸರಿ ಊಟ ಮಾಡ್ತಿದ್ದೆ. ತುಂಬಾ ಆಸೆಯಿಂದ ತಗೊಂಡ್ಬಂದಿದ್ದೀನಿ ಕಣೋ. 2 ತೂತು ಊಟ ಮಾಡು. ತಗೋ ಮಾಡು. ಹೌದು, ಇಷ್ಟು ತನಕ ಎಲ್ಲ ಹೋಗಿದೆ? ಜಾಜ್ನ ನೋಡಕ್ ಹೋಗಿದ್ದೆ. ಅವಳು ನಿನ್ನ ಎಷ್ಟು ಹಚ್ಕೊಂಡಿದ್ದಾಳೆ ಗೊತ್ತಾ? ಅವಳು ನಿನ್ನ ನೋಡ್ದಾಗೆಲ್ಲ ಅವಳು ತಾಯಿ ನೋಡ್ದಂಗೆ ಆಗ್ತಿತ್ತು ಅಂತ ಎಷ್ಟು ಸಲ ಹೇಳಿದ್ಲು ಗೊತ್ತಾ? ಪಾಪ ಕಣೋ, ಅವಳ ತಾಯಿ ಪ್ರೀತಿನ ನೋಡೇ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಅವಳು ನನ್ನ ತುಂಬಾ ಹಚ್ಕೊಂಡಿದ್ದಾಳೆ. ತುಂಬಾ ಒಳ್ಳೆ ಹುಡುಗಿ ಅವಳು. ಹೌದಮ್ಮ, ಅವಳು ಫಾರಿನಲ್ಲಿ ಹೋದ್ರು ಒಂದು ಚೂರು ಜಂಬ ಇಲ್ಲ. ಎಷ್ಟು ಕೂಲಾಗಿರ್ತಾಳೆ ಗೊತ್ತಾ ಯಾವಾಗಲೂ. ಅವಳ ಜೊತೆ ಮಾತಾಡ್ತಾ ಇದ್ರೆ ನಂಗೆ ಸಾಕ್ಷಿನೇ ನೆನಪಾಗ್ತಾಳೆ. ಅವಳ ನಡೆ ನುಡಿ ಸ್ಮೈಲು ಸೇಮ್ ಟು ಸೇಮ್ ನಮ್ಮ ಸಾಕ್ಷಿನೇ ಅಮ್ಮ. ಸಾಕ್ಷಿ ಮೇಲೆ ನಿನಗೆ ಅದೆಷ್ಟೋ ಪ್ರೀತಿ. ಈಗ ಅವಳನ್ನ ಜಾಸ್ತಿ ರೂಪದಲ್ಲಿ ಕಾಣ್ತಾ ಇದೆಯಲ್ವಾ? ಒಳ್ಳೇದೇ ಆಯ್ತು. ಅವಳಿಗೆ ತಾಯಿ ಇಲ್ಲ ಅನ್ನೋ ನೋವು ಕಾಡದೇ ಇರೋ ಹಾಗೆ ನೀನ್ ನೋಡ್ಕೊ. ಒಂದ್ ವೇಳೆ ಅವಳು ನನ್ನ ನೋಡ್ಲೇಬೇಕು ಅನ್ನೋದಾದ್ರೆ ಮನೆ ಕರ್ಕೊಂಡ್ ಬಾ, ಅವಳಿಗೂ ಸಂತೋಷ ಆಗುತ್ತೆ. ಹೌದಮ್ಮ, ಅವಳು ನನ್ನ ಹಾಗೇನೆ. ಅವಳಿಗೆ ಅಮ್ಮ ಇಲ್ಲ, ನನಗೆ ಅಪ್ಪ ಇಲ್ಲ. ನನಗೆ ಅಪ್ಪ ಇಲ್ಲ ಅಂತ ಹೇಳಿದ್ದಕ್ಕೆ ಏನಂದ್ಲು ಗೊತ್ತಾ? ನಮ್ಮಪ್ಪನೇ ನಿಮ್ಮಪ್ಪ ಅನ್ಕೋ, ನಿಮ್ಮಮ್ಮನೇ ನಮ್ಮಮ್ಮ ಅನ್ಕೋತೀನಿ, ಆಗ ಇಬ್ಬರಿಗೂ ತಂದೆ ತಾಯಿ ಪ್ರೀತಿ ಎರಡೂ ಸಿಗುತ್ತೆ ಅಂತ ಹೇಳಿದ್ಲು. ಅಮ್ಮ, ಜಾಜ್ ಹೇಳಿದ್ದು ಸರಿಯಾಗೇ ಇದೆ ಅಲ್ವಾ? ಏನ್ ಮಾತು ಅಂತ ಆಡ್ತಿದ್ಯಾ ಆದಿ? ನಿನಗಪ್ಪ ಇಲ್ಲ ಅಂತ ಯಾರು ಹೇಳಿದ್ರು? ನಾನು ಯಾವತ್ತಾದ್ರೂ ಹೇಳಿದ್ರೆ ನಿನಗಪ್ಪ ಇಲ್ಲ ಅಂತ? ಒಂದು ಮಾತು ತಿಳ್ಕೊ, ನಾನೊಂದು ತೀರ್ಮಾನ ತಗೊಂಡು ಸಮಾಜದಲ್ಲಿ ತಲೆ ತೆಗ್ಸಿ ಬಾಳೋ ಟೈಮ್ನಲ್ಲಿ ಸೂರ್ಯ ಅವರು ನನಗೆ ಹೆಂಡತಿ ಸ್ಥಾನ ಕೊಟ್ಟಿದ್ದಾರೆ. ನನಗೆ ಹೊಸ ಜೀವನ ಕೊಟ್ಟಿದ್ದಾರೆ. ಅವರು ನನ್ನ ನಂಬಿ ಮನೆಗೆ ಬಂದ ಮೇಲೆ ನನಗೆ ಸಂತೋಷ, ನೆಮ್ಮದಿ ಎಲ್ಲ ಸಿಕ್ಕಿದೆ. ಅವರು ಅಷ್ಟೇ, ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಸ್ತಾರೆ. ನೀನು ಒಟ್ಟಿಗೆ ಅವ್ರ ಕಾರಣ ಆಗದೆ ಇರ್ಬೋದು, ಆದ್ರೆ ಅವರೇ ನಿನ್ ತಂದೆ ಕೊಡೋ, ತಂದೆ ಸ್ಥಾನ ಕೊಟ್ಟವರು ಅವರೇ. ಈಗ ನೀನು ಅವರನ್ನ ಬಿಟ್ಟು ಬೇರೆ ಯಾರನ್ನ ತಂದೆ ಅಂತ ಅನ್ಕೊಂಡ್ರೆ ನಿನ್ನ ಪಾಲಿಗೆ ತಾಯಿನೂ ಇಲ್ಲ ಅಂತ ಅನ್ಕೋ.